ಈಗ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಈ ಒಂದು ಜಾಗದಲ್ಲಿದ್ದೀವಿ. ಈ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಿದಂಥ ತಂತ್ರಜ್ಞಾನಗಳು ದೇಶದ ಪ್ರತಿಯೊಬ್ಬ ರೈತನಿಗೂ ತಲುಪಬೇಕು ಅಂತೇಳೋ ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ದೀವಿ, ನಮ್ಮಲ್ಲೇ ಮಾಡಿರ್ತಕ್ಕಂಥ ತಂತ್ರಜ್ಞಾನಗಳ ಪ್ರಾಡಕ್ಟ್ ಏನಿದೆ ಅವುಗಳ ಒಂದು ಸೇಲ್ಸ್ ಮಾರಾಟ ಮಳಿಗೆಯನ್ನು ನಾವಿಲ್ಲಿ ಮಾಡಿದ್ದೀವಿ. ಈಗ ಅದಲ್ಲದೆ ನಾನು ಆಗಲೇ ಹೇಳಿದೆ, ಅರ್ಕಾ ಫರ್ಮೆಂಟೆಡ್ ಕೋಕೋಬಿಟ್ ನಗರ ತೋಟಗಾರಿಕೆ ಇಲ್ಲ ತಾರಸಿಯಲ್ಲಿ ಬೆಳೆಗಳನ್ನು ಬೆಳೆಯುವಂಥವ್ರಿಗೆ ಅದನ್ನು ಸಾಯಿಲ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಅದನ್ನು ಉಪಯೋಗಿಸ್ಬೋದು. ಆನ್ಲೈನಲ್ಲೂ ಸಹ ಮಾರಾಟ ಲಭ್ಯ ಇದೆ. ಈಗ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಂದರೆ ATIC ಅಂತೇಳಿ ನಾವು ಇಂಗ್ಲೀಷಲ್ಲಿ ಕರಿತೀವಿ, ಈ ಒಂದು ಜಾಗದಲ್ಲಿದ್ದೀವಿ. ಈಗ ಇದನ್ನು ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ನಮ್ಮ ಸಂಸ್ಥೆಯಲ್ಲಿ 54ಕ್ಕೂ ಹೆಚ್ಚು ತೋಟಗಾರಿಕಾ ಬೆಳೆಗಳ ಬಗ್ಗೆ ಸಂಶೋಧನೆ ಮತ್ತು ಉತ್ಪಾದನೆ ಮತ್ತು ಸಂರಕ್ಷಣೆ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾಯಿದ್ದೀವಿ, ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಈ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಿದಂಥ ತಂತ್ರಜ್ಞಾನಗಳು ದೇಶದ ಪ್ರತಿಯೊಬ್ಬ ರೈತನಿಗೂ ತಲುಪಬೇಕು ಅಂತೇಳೋ ಉದ್ದೇಶದಿಂದ ನಾವೇನು ಮಾಡ್ತಾಯಿದ್ದೀವಿ, ನಮ್ಮಲ್ಲೇ ಮಾಡಿರ್ತಕ್ಕಂಥ ತಂತ್ರಜ್ಞಾನಗಳ ಪ್ರಾಡಕ್ಟ್ ಏನಿದೆ ಅವುಗಳ ಒಂದು ಸೇಲ್ಸ್ ಮಾರಾಟ ಮಳಿಗೆಯನ್ನು ನಾವಿಲ್ಲಿ ಮಾಡಿದ್ದೀವಿ. ಈಗ ನಾವಷ್ಟೇ ಮಾಡೋದಲ್ದೇ ಈಗ ನಮ್ಮಲ್ಲಿ ಕೆಲವು ಉದ್ಯಮಿಗಳು ಲೈಸೆನ್ಸ್ ತಗೊಂಡು ನಮ್ಮಲ್ಲೇ ಇನ್ಕ್ಯುಬೇಟರ್ ಆಗಿ ಡೆವಲಪ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸ್ನ ನಾವಿಲ್ಲಿ ಸೇಲ್ಸ್ಗೆ ಇಟ್ಟಿದ್ದೀವಿ. ಈಗ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತೇಳಿ ಬಹಳ ದೇಶಾದ್ಯಂತ ಪ್ರಚಾರವಾಗಿದೆ. ಎಲ್ಲ ತೋಟಗಾರಿಕಾ ಬೆಳೆಗಳಲ್ಲಿ ಇದರ ಉಪಯೋಗ ಮಹತ್ವವಾಗಿದೆ, ಅದರ ಸದುಪಯೋಗವನ್ನು ರೈತರು ಪಡಿಸ್ಕೊಳ್ತಾ ಇದ್ದಾರೆ, ಅದರ ಬಗ್ಗೆನೂ ಸೇಲ್ಸ್ ಇದೆ. ಈಗ ಅದಲ್ಲದೆ ನಾನು ಆಗಲೇ ಹೇಳಿದೆ, ಅರ್ಕಾ ಫರ್ಮೆಂಟೆಡ್ ಕೋಕೋಬಿಟ್ ನಗರ ತೋಟಗಾರಿಕೆ ಇಲ್ಲ ತಾರಸಿಯಲ್ಲಿ ಬೆಳೆಗಳನ್ನು ಬೆಳೆಯುವಂಥವ್ರಿಗೆ ಅದನ್ನು ಸಾಯಿಲ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಅದನ್ನು ಉಪಯೋಗಿಸ್ಬೋದು. ಅದಲ್ಲದೆ ನಮ್ಮಲ್ಲಿ ಏನೇ ತಾಂತ್ರಿಕ ಕೈಪಿಡಿಗಳೇ ಆಗಲಿ ಪುಸ್ತಕಗಳೇ ಆಗಲಿ ಎಲ್ಲ ರೀತಿಯ ಪ್ರಕಾಶನಗಳು, ಆ ಪ್ರಕಾಶನಗಳ ಮುದ್ರಿಕೆಗಳನ್ನು ಸಹ ನಾವಿಲ್ಲಿ ಮಾರಾಟಕ್ಕೆ ಇಟ್ಟಿದ್ದೀವಿ. ಇದರಿಂದ ರೈತರು ತಮಗೆ ಬೇಕಾದ ತಾಂತ್ರಿಕ ಮಾಹಿತಿಯನ್ನು ಸಹ ಪಡ್ಕೊಳ್ಬೋದು. ಇದಕ್ಕೆ ಅದರದೇ ಆದ ಪ್ರೈಸು ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ, ಅಷ್ಟು ಹಣ ಕೊಟ್ಟು ತಾವಿಲ್ಲಿ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲೂ ಸಹ ಮಾರಾಟ ಲಭ್ಯ ಇದೆ. ನೀವು ಆನ್ಲೈನ್ ಮೂಲಕ ಸಹ ಬುಕ್ ಮಾಡಿ ನೀವಿರುವಂಥ ಜಾಗಕ್ಕೆ ಸಹ ನಮ್ಮಲ್ಲಿನ ಪ್ರಾಡಕ್ಟೇ ಆಗಲಿ ಬೀಜಗಳನ್ನೇ ಆಗಲಿ ತರಿಸ್ಕೊಳ್ಸ್ಬೋದು ಅಂತ ಹೇಳ್ತೀವಿ.